ನಮಸ್ತೆ, ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ಕ್ಯಾನ್ಸರಿನ ಕುಣಿಕೆಯಲ್ಲಿ KGF ಚಾಚಾ ಹರೀಶ್ ರಾಯ್ ವಿಶೇಷ ಸಂದರ್ಶನ ಸರಣಿಗೆ ಸ್ವಾಗತ. ಪಕ್ಕದಲ್ಲಿ ಮಗು, ಪಕ್ಕದಲ್ಲಿ ಶ್ರೀಮತಿ, ಮಧ್ಯದಲ್ಲಿ ಹರೀಶ್ ರಾಯ್ ಒಂದು ಅರ್ಥದಲ್ಲಿ ತನ್ನ ಮಾತು ಮುಗಿಸಿ ಹೊರಟವರು ಮತ್ತೆ ಹೇಳ್ತಾರೆ, ಈ ಆರತಿ, ಈ ನನ್ನ ಚಾಕ್ಲೇಟ್ ಲವರ್, ನನ್ನ ಬದುಕಿನ ಸಂಗಾತಿ, ಅವಳು ಅಂತಿಂಥವಳಲ್ಲ, ನನ್ನ ಪ್ರತಿ ಕಷ್ಟದಲ್ಲೂ ತನ್ನ ಒಡವೆಯನ್ನು ತೆಗೆದು ಕೊಟ್ಟವಳು, ಬದುಕನ್ನು ಕಟ್ಟಿದವಳು ಅಂತ ಹೇಳ್ತಾ ಹೆಂಡತಿಯ ಬಗ್ಗೆ ಹೃದಯದ ಮಾತನ್ನು ಆಡಿದ್ದಾರೆ. ಬನ್ನಿ ಕೇಳೋಣ. ಅಂದರೆ ದೊಡ್ಡವನು ಅವನು ಹೇಳಿದ ನಂಗೆ ಗೊತ್ತಿಲ್ಲ, ಅವ್ನು ಫಿಲ್ಮ್ ಮುಚ್ಚಿದೆ ಸಪ್ರೇಟಾಗಿ ಲೈಫಲ್ಲಿ ಅವನು ಹೇಳಕ್ಕೆ ಸಾಧ್ಯಲ್ಲ. ಅಂದರೆ ಅವನಿಗೆ ಸ್ವಲ್ಪ ಏನು ಮೊದಲಿಂದ ಫಿಲ್ಮ್ ಅಂದರೆ ಭಾಳ ಇಷ್ಟ. ಅವನು ಫುಲ್ ಫಿಲ್ಮ್ ಕಡೆನೆ, ಅವ್ನಿಗೆ ಸ್ಪೋರ್ಟ್ಸ್ ಆಗಲಿಲ್ಲ. ಅವನಿಗೇನಂದ್ರೆ ಅವ್ನ ಅಪ್ಪನ ಹೆಸರು ಕೆಳಗೆ ಇಟ್ಕೊಂಡು ಆ್ಯಕ್ಟ್ ಆಗೋದಿಲ್ಲ. ಅಪ್ಪ ಹೆಸರು ಮಾಡಿದ್ರೆ ಅದನ್ನ ಸೈಡಿಗೆ ನಾನೇ ಹೆಸರು ಮಾಡ್ಕೋಬೇಕಂತ ಅವ್ನಿಗೆ ಅಷ್ಟು ಜಾಸ್ತಿ. ಅವ್ನು ಹೇಳ್ತಾ ಇರ್ತಾನೆ, ನಾನು ಹಾರ್ಡ್ ವರ್ಕ್ ಮಾಡಿಲ್ಲ ಅಂದ್ರೆ ಜನ ಹೇಳ್ತಾರೆ ಅಪ್ಪನ ಹೆಸರು ಇಟ್ಕೊಂಡು ಬಂದಿ ಅಂತ. ನಂಗೆ ಅವೆಲ್ಲ ಬೇಡ, ನಾನು ಸಿಂಗಲ್ ಆಗೇ ಬರ್ಬೇಕಂತ ಅವನದು ಅಷ್ಟು ಪ್ಲಾನು. ಅದಕ್ಕೆ ಇವಾಗೆಲ್ಲ ಇಬ್ಬರು ಮಕ್ಕಳು ಒಳ್ಳೆ ಪ್ಲಾನರ್ ಅಲ್ಲ. ಇವನು ನೋಡಿ ಫಿಲ್ಮ್ ಹುಚ್ಚಿಲ್ಲ ಇವನಿಗೆ. ಇಲ್ಲ ಇವನು ಅಮ್ಮ ಥರ. ಅವನು ಅವನ ಆಸಕ್ತಿ ಬಗ್ಗೆ ಈಸ್ ವೆರಿ ಕ್ಲಿಯರ್ಡ್. ಅವನಿಗೆ ಕೋಚಿಂಗ್ ಇವಳು ಟೀಚರ್, ಇವಳು ಎಲ್ಲ ಅಂದರೆ ಸೇಮ್. ನಾನು ಹೇಳ್ತಾ ಇರ್ತಿದ್ದೆ, ಇವನು ಒಂಥರ ನಾವು ಸ್ವಲ್ಪ ಏನಂದರೆ ಕೆಲವು ಇದನ್ನು ಒಪ್ಕೊಳ್ಳೋದಿಲ್ಲ, ಅಂದರೆ ಸೆಂಟಿಮೆಂಟ್ ಜಾಸ್ತಿ. ಇವಳು ಹಾಗಲ್ಲ, ಕಣ್ಣು ಮುಂದೆ ಏನು ನಡೀತದೆ ಅದೇ ಸತ್ಯ ಹೇಳುದು. ಕರೆಕ್ಟ್. ಈಗ ಹಂಗೆ ಹಿಂಗೆ ಮತ್ತೆ ಇಬ್ಬರು ಒಂದೇ ಥರ ಇದ್ರೆ ಕಷ್ಟ. ಇವನಿಗೆ ಸಹ ಅದು ಇದಿದೆ, ಆ ಗುಣ. ನಮ್ಮನೆಯಲ್ಲೂ ಹಾಗೆ. ಎಜುಕೇಷನ್ ತುಂಬ ಒಳ್ಳೆ ಓದ್ತಾನೆ ಇವನು. ಇವಳ್ದು ಸೇಮ್ ಎಜುಕೇಷನ್ ಬಗ್ಗೆ ಭಾಳ ಭಾಳ ಕ್ಲಿಯರ್ ಕಟ್ಟಿದ್ದಾನೆ. ಇವಳು ಸೇಮ್ ಕ್ಲಿಯರ್. ಅದೇ ಹೇಳಿದಲ್ಲ, ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೀನಿ, ನೀವು ಪಡ್ತೀರಾ ಇಲ್ವಾ, 1 ವೀಕ್ ಟೈಮ್ ತೊಗೊಳ್ಳಿ, ನನಗೇನು ಅರ್ಜೆಂಟ್ ಇಲ್ಲ. ನಾನು ತಲೆ ಮೇಲೆ ಕೇಳ್ಕೊಂಡು ಏನು ಅದು ಹೆಣ್ಮಕ್ಳು ಬಂದು ಕೇಳ್ತಾರ ಅಂತ ಹೇಳಿ ಅಲ್ವಾ. ಯಾವ ಚಾಕ್ಲೇಟ್ ಕೊಟ್ಟಿದ್ದು ನೀನು? ಡೈರಿ ಮಿಲ್ಕ್. ಡೈರಿ ಮಿಲ್ಕ್ 2 ಕೊಟ್ಬಿಟ್ಲೆ. ಆಮೇಲೆ ಇಷ್ಟು ನನಗೆ ಗೊತ್ತಿಲ್ಲ ಈ ಥರ ಇದೊಂದು ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ. ಇಷ್ಟು ಚೆನ್ನಾಗಿ ಹೇಳ್ತಾಳಲ್ಲ, ಇನ್ನೇನು ಬೇಕು ನನಗೆ ಲೈಫಲ್ಲಿ. ಕರೆಕ್ಟ್. ಇಷ್ಟಪಟ್ಟು ಆಯಿತು. ಆಮೇಲೆ ಟೈಮ್ ತೊಗೊಂಡು ಇದ್ವಿ. ಆಮೇಲೆ 1.5 ವರ್ಷ ಹೀಗೆ ಬರೀ ಮದುವೆ ಮಾಡ್ಕೊಂಡು ಈ ಪರಿಚಯದಲ್ಲಿ ಓಡಾಡಿಕೊಂಡು ಅದು ಕೊನೆಗೆ ಅದೇ ಹೆಣ್ಣು ಋಣ ಏನು ಸರಿಯಾದ ಆಯ್ಕೆ. ಅಂದರೆ ಮನ್ಸು ಕೊಟ್ಟ ಮೇಲೆ ನಾವು ಯಾರನ್ನು ಕೈ ಬಿಡಬಾರ್ದು. ಹೌದಪ್ಪ, ಮನ್ಸು ಕೊಟ್ಟು ಇದೇ ಸತ್ಯ. ಅದು ಇದೊಂದು ನಿಜವಾಗ್ಲೂ ಸತ್ಯ. ಯಾಕಂದ್ರೆ ಮನಸ್ಸು ಕೊಟ್ಟು ನಾವು ಅವ್ರನ್ನ ಬೇರೆ ಕಡೆ ಕಳಿಸಿದ್ರೆ ಅಲ್ಲಿ ಅವರು ಬದುಕಲ್ಲ, ಇಲ್ಲಿ ನಾವು ಬದುಕಲ್ಲ, ಅವ್ರ ಜೀವನ ಗ್ಯಾರಂಟಿ ಹಾಳಾಯಿತು. ಇದು ಹೌದು. ಹಿರಿಯರಿಗೆ ನಾನು ಹೇಳಿ, ಯಾರಿಗೂ ಮನ್ಸು ಕೊಡಬಾರ್ದು. ಮನ್ಸು ಕೊಟ್ಟರೆ ಮತ್ತೆ ಯಾರನ್ನು ಅರ್ಧ ಕೈ ಬಿಡಬಾರ್ದು. ಹಾಗೆ ಬಂದಿದ್ದೀವಿ, ಇಲ್ಲಿವರೆಗೆ ಬಂದಿದ್ದೀವಿ. ಈಗ ಗೊತ್ತಾಗಿದೆ, ಮೊನ್ನೆ ಜನ ತೋರಿಸಿದ ಪ್ರೀತಿ ಅಲ್ಲ. ಸರಿ, ನೀನು ಮಾತಾಡು. ಏನು ಇವರು ನಿಜವಾಗ್ಲೂ ನಾನು ಹೇಳೋದು, ನಾನು ನಿಂಗೆ ಹೇಳಿದಲ್ಲ, ನಾವು ಒಂದು ಏನು ನೀವು ಸಂಬಂಧಿಕರು ಬಂದಾಗ ಅದಕ್ಕೆ ಇಲ್ಲ ಇವತ್ತು ಅವ್ರ ಮುಂದೆ ಇಟ್ಟಿಲ್ಲ. ಏನೇನು ಪ್ರಾಬ್ಲಮ್ ನನಗೂ ಈಗ ಹರೀಶ್ ಅನ್ನೋದು ಅದು ಈಗ ನಾನು ಎಷ್ಟೋ ಸರಿ ನನ್ನ ಈ ನೋಡುಗರು ಕೇಳ್ತಾರೆ, ನೀವು ಯಶನ್ನ ಏಕವಚನದಲ್ಲಿ ಮಾತಾಡಿಸ್ತೀರಿ, ದರ್ಶನ್ ಏಕವಚನದಲ್ಲಿ ಮಾತಾಡಿಸಿದಿರಿ. ನಾನು ಇದನ್ನ ಮೊನ್ನೆ ಗಣೇಶ್ ನಾನು ಮಾತಾಡುವಾಗ ಇದನ್ನ ಕ್ಲಿಯರ್ ಮಾಡಿದೆವು. ಮಿಸ್ಟರ್ ದರ್ಶನ್ ಅವರೇ ಹೇಗಿದ್ದೀರಿ ಅಂತ ಕೇಳಿಕ್ಕಾಗತ್ತ ನಾವು, ಅಥವಾ ಹರೀಶ್ ಅವರೇ ಚೆನ್ನಾಗಿದ್ದೀರಾ ಅಂತ ಕೇಳಿಕ್ಕಾಗತ್ತ? ಯಾಕಂದ್ರೆ ನಾನು ಎಲ್ಲರೂ ನಮ್ಮ ಮನೆಯ ಮಕ್ಕಳ ಹಾಗೆ, ಅಥವಾ ನಮ್ಮ ಒಡನಾಡಿಗಳ ಹಾಗೆ, ಅಥವಾ ಸಹೋದರರ ಹಾಗೆ ಈ ತರ ನೋಡಿ ಬಂದದ್ದು. ಯಾಕಂದ್ರೆ ಇವರು ಬೆಳವಣಿಗೆಯ ಆರಂಭದಿಂದ ಇದ್ದವು. ಈಗ ನೀವು ಉಪೇಂದ್ರ ನೀವೇ ನೋಡಿದಿರಿ, ಅವ್ರು ಏನೋ 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 ಹಾಗೆ ಚಿತ್ರಾನ್ನ ಮಾಡ್ಕೊಡೋದು. ಹೌದು ಹೌದು, ಆ ಬಾಂಧವ್ಯ ನಮ್ಮಲ್ಲಿದೆ. ಹೌದು, ಅವ್ರ ಅಭಿಮಾನಿಗಳು ಹೌದೌದು, ಏನು ಮಾಡೋಕ್ಕಾಗಲ್ಲ. ಹೌದು. ಸರಿ, ಸ್ವಲ್ಪ ಮಾತಾಡು, ಜಾಸ್ತಿ ಮಾತಾಡಬೇಡ, ಜಾಸ್ತಿ ಗುಟ್ಟು ಬಿಟ್ಕೊಡ್ಬೇಡ. ಅಂದರೆ ನಮ್ಮದು ಲವ್ ಮ್ಯಾರೇಜ್ ಅಲ್ಲಿ ಇರಲಿ ಪಾಪ. ಅದೇ ಇಷ್ಟವರೆಗೆ ನಾನು ಯಾರ ಮುಂದೆನೂ ಇವನು ಬರ್ಲಿಕ್ಕೆ ಬಿಟ್ಟಿಲ್ಲ. ಆಮೇಲೆ ಬೇಡ ಅಂತಿದ್ದೆ ಪಾಪ. ನನಗೋಸ್ಕರ ಇಷ್ಟು ಜೀವನ ತ್ಯಾಗ, ಎಲ್ಲಕ್ಕಿಂತ ಮುಖ್ಯ ಮನುಷ್ಯ ಯಾರು ತ್ಯಾಗ ಮಾಡಿದ್ದಾರೆ ತುಂಬ. ಎಷ್ಟು ಸರಿ ಈ ಒಡವೆ ಗಿಡವೆ ಲಾಡೋ ಇಡು ಕಲಾವಿದ್ರ ಮನೆಯದು ಸತ್ಯ ಹೇಳಿದೆ. ಕಲಾವಿದ್ರ ಮನೆಯಲ್ಲಿ ಯಾವ ಇದು ಇದ್ದದೆ ಪಾಪ. ಏನು ಪ್ರಾಬ್ಲಮ್ ಕೊನೆಗೆ ಹೆಂಡ್ತಿದ್ದು ಕೂತಿಗೆ ಕೈ ಬರ್ತದೆ. ನಿಜವಾಗ್ಲು ನಾವು ಹೇಳೋದಂದ್ರೆ ಅಲ್ಲ, ಅದನ್ನ ಮೊನ್ನೆ ನೆನಪಿರಲಿ ಪ್ರೇಮ್ ಅದನ್ನ ಹೇಳ್ಕೊಂಡ್ರು. ನಾನು ಸಾರಿ, ನೆನಪಿರಲಿ ಪ್ರೇಮ್ ಇದ್ದಾರೆ, ಫೋನ್ ಮಾಡಿದ್ರು ನನಗೆ, ಹೇಳ್ಕೊಂಡ್ರು. ಇಲ್ಲ, ಅವರೊಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ಅದು ಅಲ್ಲೇ ಬೇರೆ ರೀತಿಯಲ್ಲಿ ಹೆಲ್ಪ್ ಮಾಡಿ ಪಾಪ ಇವಳೇ ಫೋನ್ ತಗೊಂಡಿದ್ದು ಪ್ರೇಮ್ ಇದು. ನಾನು ಇವಳಿಗೊಂದೆ ನೆನಪಿರಲಿ ಪ್ರೇಮ್ ಅವ್ರದ್ದು ಮಿಸಸ್ ಕೂಡ
ನಿನ್ನ ಥರನೇ ಹೋರಾಟ ಮಾಡಿ ಅವರನ್ನು ಅಯ್ಯಯ್ಯೋ, ಅವರು ಅವನಿಗೊಂದು ಊಟ ಕೊಡಿಸ್ಬೇಕು ಅಂತೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ. ಅಲ್ಲ ಅವರು ಅದನ್ನ ಹೇಳ್ತಾ ಇದ್ರು. ಅದನ್ನ ತುಂಬಾ ಜನ, ನನಗೂ ಬಹಳ ಹೃದಯ ಕರಗೋಯ್ತು. ಹೌದು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಾ ಹೆಂಡತಿಗೆ ಒಡವೆ ಕೊಡ್ತಾರೆ. ಆದ್ರೆ ಹೆಂಡತಿ ಆಫೀಸಿಂದ ಬಂದು ಮತ್ತೆ 1 ನಿಮಿಷ ನಾನು ಬರ್ತೇನೆ ಅಂತ ಹೇಳಿ ಒಳಗಡೆ ಹೋಗಿ ಹೌದು. ತಾಳಿ ತೆಗೆದು ತನ್ನ ಕೈಲಿಟ್ಟು ಸಾಲ ಕೊಟ್ಬಿಡಿ ತೀರಿಸಿ. ಹೌದು. ಅದು ಅದೇ ಹೇಳುದು ನಾನೀಗ. ನಾನು 7 ದಿವಸ ನೋಡುವಾಗ ಸ್ಟೋರಿಯಲ್ಲಿ ಯಾರು ಗಂಡ ಕೇಳುದು ಅದು ಫಸ್ಟ್ ಅವ್ರು ತಂದು ಕೊಡ್ತಾರೆ. ಫಸ್ಟ್ ಇದು ಇರಲಿ, ಒಂದು ಇರುತ್ತೆ ರೀ, ಒಳ್ಗಳು ತೊಗೊಂಡಿದ್ದೆ ಮೊನ್ನೆ, ಇದನ್ನು ಹಾಕೊಂಡಿರಿ 4 ದಿವಸ ಅಲ್ಲ ಹಿಂಗೆ ಕೊಡ್ತಾಳೆ. ಇದು ಕೊಡಬೇಕಾದ್ರೆ ನಾವು ಕೇಳೋಕ್ಕಾಗೋದಿಲ್ಲ. ಅದು ಯಾವ ಗಂಡಸು ಕೇಳೋದಿಲ್ಲ. ಬಟ್ ಅವರು ಇಲ್ಲ ಈ ಸರಿ ಮಾಡಿ ಬರ್ತಾರೆ, ನೆಕ್ಸ್ಟು ಗೊತ್ತದು ನೆಕ್ಸ್ಟ್ ಬರ್ತೀವಿ ಬಿಡಿರಿ, ಅದು ಫಿಲ್ಮ್ ಬರಲಿ, ಈ ಫಿಲ್ಮ್ ಬರಲಿ, ಆ ಫಿಲ್ಮ್ ಬರಲಿ ಅಂತ ನಾವು ಮಾಡ್ಕೊಂಡು ಪಾಪ ಅದೆಲ್ಲ ಮಕ್ಕಳು ಕಟ್ಟಬೇಕು, ಅದು ಕಟ್ಟಬೇಕು. ಹೌದಪ್ಪ. ತನ್ನ ಮಕ್ಕಳಿಗಾಗಿ ಹೋರಾಟ ಮಾಡಬೇಕು. ಒಂದು ಕಡೆ ಮಕ್ಕಳು ಹೋರಾಟ, ಒಂದು ಕಡೆ ಬಿಡು ಬರ್ತಾರೆ, ಇವತ್ತಾರೆ ನಾಳೆ ಗೆಲ್ಲಿಸ್ತಾರೆ. ನಂಗೆ ಅದೊಂದೇ ಒಂದು ಮನಸ್ಸಲ್ಲಿ ದುಃಖ ಇದೆ. ತ್ಯಾಗ ಮಾಡಿದವ್ರನ್ನ ಮಾತ್ರ ಕ್ಷಮೆ ಇಲ್ದಿರೋ ಅದು ಅಪರಾಧ. ಹೌದಪ್ಪ. ಆತ್ಮಕ್ಕೂ ಕೂಡ ಇರೋದಿಲ್ವೇನು? ಹೌದು. ಭಗವಂತನ ಕೇಳಿದೆ. ಅದಕ್ಕೆ ಹೇಳಿದೆ ನಾನು, ಧರ್ಮದಲ್ಲಿ ನಾನು ಕೇಳಿದ್ದು ದೇವ್ರನ್ನ ಇದನ್ನೇ. ದೇವ್ರು ಯಾವತ್ತು ಧರ್ಮದಲ್ಲಿ ಇರುವವನು ಅವನು ಕೂಡ ಇದು ಮಾಡ್ಕೊಳ್ಳೋದಿಲ್ಲ. ಅವನಿಗೂ ಭಯ ಇರುತ್ತೆ. ಧರ್ಮವನ್ನು ಅವನು ಬಿಟ್ಕೊಡೋದಿಲ್ಲ. ಹಾಗೆ ನಾನು ಏನು ತಪ್ಪು ಮಾಡಿದೆ, ಹೆಂಡತಿಗಾಗಿ ನಾನೀಗ ಇದನ್ನು ಕೇಳ್ತಿದ್ದೀನಿ ಅಷ್ಟೇ, ಒಂದು ಅವಕಾಶ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲರ ಒಂದು ಆಲ್ರೆಡಿ ನಿಮ್ಮ ಶೋದ ನನಗೆ ಮಾಡ್ತಾಯಿದ್ದೀವಿ, ಮಾಡಿದ್ದು ಗೊತ್ತಿದೆ ನನಗೆ. ಈಗ ಎಲ್ಲರೂ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಚಾನಲಲ್ಲಿ ಎಲ್ಲ ನನ್ನ ಒಂದು ಹೆಸರು ಬರ್ತಾಯಿದೆ, ಎಲ್ಲ ಕಡೆ ನಾನು ಅದು ಜನರಿಗೆ ತಲುಪಿಸ್ತಾ ಇದ್ದಾರೆ. ನಾನು ಈ ಋಣನ ನಾನು ಯಾವತ್ತೂ ತೀರ್ಸೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಮೊದಲನೇದಾಗಿ ಎಲ್ಲ ಮೀಡಿಯಾದವರಿಗೆ, ಎಲ್ಲ ಇವರಿಗೆಲ್ಲರಿಗೂ ನಾನು ನಮಸ್ಕಾರ ಹೇಳ್ತೀನಿ. ಹಾಗೆ ಜನರಿಗೆ ಹೇಳೋದು ನಾನು ಇಷ್ಟ, ನೀವು ದಯವಿಟ್ಟು ಕಣ್ಣಲ್ಲಿ ನೀರು ಹಾಕ್ಕೊಂಡು ನನ್ನ ಹತ್ರ ಫೋನ್ ಮಾಡಬೇಡಿ. ನಾವು ಆಲ್ರೆಡಿ ನನಗೆ ದೇವ್ರದಿಂದ ಎಲ್ಲ ಸರಿ ಆಗ್ತಿದ್ದೀನಿ. ನನಗೆ ತೋರಿಸ್ತಿರೋ ಪ್ರೀತಿ ಇದೆಲ್ಲ ನನಗೆ ತುಂಬ ಖುಷಿ ಆಗ್ತಿದೆ, ಧೈರ್ಯ ಬಂದಿದೆ. ನೋಡಿ, ನನ್ನ ಸಂಸಾರನ ಅದಕ್ಕಾಗಿ ನಾನು ಇವತ್ತು ಮುಂದೆ ನಿಲ್ಲಿಸಿ, ಇಲ್ಲದೇ ಇವತ್ತು ನನ್ನ ಫ್ಯಾಮಿಲಿನ ಮುಂದೆ ನಿಲ್ಲಿಸೋದಿಲ್ಲ ಇತ್ತು. ಕಾರಣ ಇಷ್ಟೇ, ನನ್ನ ಫ್ಯಾಮಿಲಿ ನಗ್ನಗ್ತಾ ಇದ್ದಾರೆ. ಅದಕ್ಕೆ ಕಾರಣ ನೀವು, ಅದಕ್ಕೆ ಕಾರಣ ನನ್ನ ಚಿತ್ರರಂಗದ ನಾಯಕರು, ಪ್ರೊಡ್ಯೂಸರ್ಸು ಎಲ್ಲರೂ ಒಬ್ಬೊಬ್ಬರೇ. ಆಮೇಲೆ ನೋಡಿ, ನೀವು ಬಂದಿದ್ದೀರಿ ಯಾರಿಗೋಸ್ಕರ? ನಮ್ಮ ಹರೀಶ್ ಒಳ್ಳೆಯದಾಗಲಿ ಫ್ಯಾಮಿಲಿಗೆ, ಅಷ್ಟು ದೂರದಿಂದ ಬಂದು ಇದನ್ನೆಲ್ಲ ಒಂದು ಮುಂದಿನ ನನ್ನ ಜೀವನ ಚೆನ್ನಾಗಿರಲಿ ಅಂತ ಎಲ್ಲರೂ ಬಯಸ್ತಿರೋದು. ಅದರಿಂದಾಗಿ ಈ ನಿಮ್ಮ ಆಶೀರ್ವಾದ ಆಮೇಲೆ ಬಂದಾಗಿದೆ, ನಮಗೆ ಇದೆ, ಗೊತ್ತೂ ಆಗಿದೆ. ಇದನ್ನು ನಾನು ಉಳಿಸ್ಕೋತೀನಿ. ನಾನು ಮೊದಲು ಫಸ್ಟ್ ನನ್ನ ಫ್ಯಾಮಿಲಿನ ನಾನು ಒಂದು ಸೆಕ್ಯೂರ್ ಮಾಡೋದು, ಅವ್ರನ್ನ ಅದ ನಂತರ ಅವರಿಗೆ ಒಂದು ಜೀವನ ನನಗಾಗಿ ತ್ಯಾಗ ಮಾಡಿದರೆ ಅವ್ರಿಗೆ ಒಂದು ಒಳ್ಳೆ ಜೀವನ ಕಟ್ಕೊಡ್ಬೇಕು ಅಂತ ಆಸೆ. ಒಳ್ಳೊಳ್ಳೆ ಪಾತ್ರಗಳ ಮೂಲಕ, ಪಾತ್ರವೇ ಮುಖ್ಯ ನನ್ನ ಜೀವನ. ಅವಳು ಈಗಲೇ ಹೇಳೋದಷ್ಟೇ, ನೀವು ನನಗೆ ಇವಳು ಸೇಮು, ನಮ್ಮ ತಾಯಿನೂ ಸೇಮ್. ಇವಳು ಫ್ಯಾಮಿಲಿಯಲ್ಲಿ 2 ಜನ ಆರ್ಟಿಸ್ಟ್ ಇದ್ದಾರೆ, ಒಳ್ಳೊಳ್ಳೆ ಆರ್ಟಿಸ್ಟ್ಗಳೇ. ಇವ್ರ ಫ್ಯಾಮಿಲಿಯೆಲ್ಲ ಫಿಲ್ಮ್ನವ್ರು ಕಂಡ್ರೆ ಹುಚ್ಚು. ಅದರಿಂದಾಗಿ ನಾನು ಮತ್ತೆ ಚಿತ್ರರಂಗದಲ್ಲಿ ಒಳ್ಳೆಯ ಕಲಾವಿದನಾಗಿ ಬರ್ತೀನಿ. ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಪ್ರಿಯರೇ, ಈ ಮಧ್ಯದಲ್ಲಿ ಮತ್ತೆ ಹರೀಶ್ ಮಾತಾಡಿದ್ದನ್ನು ಕೇಳಿದ್ರಿ. ತನ್ನ ದೊಡ್ಡ ಮಗ ಕಲಾವಿದನಾಗ್ತಾನೆ, ಸಣ್ಣ ಮಗ ಕ್ರಿಕೆಟರ್ ಆಗ್ತಾನೆ. ಇನ್ನೂ ನಾನು ತೂಗು ಉಯ್ಯಾಲೆಯಲ್ಲಿದ್ದೇನೆ, ಆದರೆ ಬದುಕನ್ನು ಬಿಟ್ಟು ಹೋಗುವ ಯಾವ ಮನಸ್ಸೂ ಇಲ್ಲ. ಆ ರೀತಿಯ ಯಾವ ಒಂದು ಆತ್ಮವಿಶ್ವಾಸವನ್ನು ನಾನು ಕಳ್ಕೊಂಡಿಲ್ಲ. ಯಾಕೆಂತಂದರೆ ನನ್ನ ಮಕ್ಕಳಿಗೆ ಮತ್ತು ನನ್ನ ಹೆಂಡತಿಗೆ ಒಂದು ನೆಲೆಯನ್ನು ಕಲ್ಪಿಸಬೇಕು ಅಂತ ಹೇಳ್ತಾ ಈ ಸರಣಿಯ ಮಾತನ್ನು ಅವರು ಮುಗಿಸಿದರು. ಮುಂದಿನ ಕಂತಲ್ಲಿ ಅವರ ಶ್ರೀಮತಿಯವರು ಮಾತಾಡ್ತಾರೆ. ಅವರು ಅವರ ಬದುಕನ್ನು ತೆರ್ಕೊಂಡಿದ್ದಾರೆ, ಅದನ್ನು ನೀವು ಕೇಳಬೇಕು. ಅಲ್ಲಿಯವರೆಗೆ ನಮಸ್ತೆ.